ಇದು ದೇಹದಲ್ಲಿನ ಶಾಖವನ್ನ ಕಾಪಾಡುತ್ತೆ. ಕಡಲೆ ಹಿಟ್ಟು ಮತ್ತು ಸೋಪಿನಂತೆ ಕಾರ್ಯವನ್ನ ನಿರ್ವಹಿಸುತ್ತೆ. ನಂತರ ಇದು ತಣ್ಣಗಿನ ಅಥವಾ ಬೆಚ್ಚಗಿನ ನೀರಲ್ಲಿ ತೊಳೆಯಬಹುದು. ಮಳೆಗಾಲದಲ್ಲಿ ನಮ್ಮ ಚರ್ಮವನ್ನ ಆರೋಗ್ಯವಾಗಿಡಲು ಮೊದಲ ಟಿಪ್ ಏನು ಅಂದ್ರೆ, ಇದನ್ನ ಬಳಸುವುದರಿಂದ ಮುಖ ಡ್ರೈ ಆಗೋದನ್ನ ತಡೆಗಟ್ಟಬಹುದು. ವಾರಕ್ಕೆ ಕನಿಷ್ಠ 1 ರಿಂದ 2 ಬಾರಿ ಮೃದುವಾದ ಸ್ಕ್ರಬ್ ಅನ್ನ ಬಳಸಿ ಮುಖವನ್ನ ಎಕ್ಸ್ಫೋಲಿಯೇಟ್ ಮಾಡಿ. ಡಾಕ್ಟರ್ ಬಾಸ್ಗೆ ಸ್ವಾಗತ. ನಾನ್ ಸೀಮಾ ಬಂಗಾರಪ್ಪ. ಬೇಸಿಗೆ ಕಳೆದು ಮಳೆಗಾಲ ಬಂದೇ ಬಿಡುತ್ತೆ. ಬೇಸಿಗೆಯಲ್ಲಿ ಹೇಗೆ ಸ್ಕಿನ್ ಕೇರ್ ಮಾಡ್ತೀವೋ ಅದೇ ರೀತಿಯಾಗಿ ಮಳೆಗಾಲದಲ್ಲೂ ಕೂಡ ನಮ್ಮ ತ್ವಚೆಯನ್ನ ಸುಂದರವಾಗಿಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಬೇಸಿಗೆಯ ಸುಡು ಬಿಸಿಲಿನ ಬೈಕೆ ಜನರು ಸ್ಕಿನ್ ಅನ್ನ ಒಂದು ಪಟ್ಟು ಹೆಚ್ಚೇ ಕೇರ್ ಮಾಡ್ತಾರೆ. ಹೀಗಿದ್ದಾಗ ಮಳೆಗಾಲ ಬಂತು ಅಂತ ನಾವು ಸುಮ್ಮನೆ ಕೂರೋ ಹಾಕಿಲ್ಲ. ಪ್ರತಿ ಋತುಮಾನದಲ್ಲೂ ನಮ್ಮ ತ್ವಚೆಯ ಕಾಳಜಿ ತುಂಬಾನೇ ಮುಖ್ಯ. ಹಾಗಾದ್ರೆ ಮಳೆಗಾಲದಲ್ಲಿ ನಮ್ಮ ಸ್ಕಿನ್ ಅನ್ನ ಹೇಗೆ ಆರೈಕೆ ಮಾಡೋದು ಅಂತ ನೋಡೋಣ. ಮಳೆಗಾಲದಲ್ಲಿ ನಮ್ಮ ಚರ್ಮವನ್ನ ಆರೋಗ್ಯವಾಗಿಡಲು ಮೊದಲ ಟಿಪ್ ಏನು ಅಂದ್ರೆ, ನೀವು ಆಲಿವ್ ಆಯಿಲ್ ಅನ್ನ ಬಳಸಬೇಕು. ಮಳೆಗಾಲದಲ್ಲಿ ಶೀತ ಮಾತ್ರವಲ್ಲದೆ ಚರ್ಮಕ್ಕೆ ಸೋಂಕು ತಗುಲುವುದು ಕೂಡ ಹೆಚ್ಚು. ಅದಕ್ಕಾಗಿಯೇ ಮುಖದ ಜೊತೆಗೆ ಕೈಕಾಲಿನ ಆರೈಕೆಯೂ ಕೂಡ ಅಷ್ಟೇ ಮುಖ್ಯ. ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ದಿನನಿತ್ಯ ಸ್ವಲ್ಪ ಆಲಿವ್ ಆಯಿಲ್ ಅನ್ನ ಹಚ್ಚಿ ಮಲಗುವುದು ಉತ್ತಮ. ಇದು ದೇಹದಲ್ಲಿನ ಶಾಖವನ್ನ ಕಾಪಾಡುತ್ತೆ. ಕಡಲೆ ಹಿಟ್ಟು ಮತ್ತು ಸೋಪಿನಂತೆ ಕಾರ್ಯವನ್ನ ನಿರ್ವಹಿಸುತ್ತೆ. ನಂತರ ಇದು ತಣ್ಣಗಿನ ಅಥವಾ ಬೆಚ್ಚಗಿನ ನೀರಲ್ಲಿ ತೊಳೆಯಬಹುದು. ರೋಗ ನಿರೋಧಕ ಶಕ್ತಿಗಾಗಿ ಕಡಲೆ ಹಿಟ್ಟಿನೊಂದಿಗೆ ತುಳಸಿ ದಳದ ಪುಡಿಯನ್ನ ಬಳಸಿ ಮುಖವನ್ನ ತೊಳೆಯಬಹುದು. ಮಳೆಗಾಲದಲ್ಲಿ ಚರ್ಮ ಒಡೆಯುವುದು ಹೆಚ್ಚಿದಲ್ಲಿ ಬಾದಾಮಿ ಪೇಸ್ಟ್ ಅಥವಾ ಜೇನುತುಪ್ಪವನ್ನ ಕ್ಲೆನ್ಸರ್ ಆಗಿ ನೀವು ಬಳಸಬಹುದು. ಇದನ್ನ ಬಳಸುವುದರಿಂದ ಮುಖ ಡ್ರೈ ಆಗೋದನ್ನ ತಡೆಗಟ್ಟಬಹುದು. ಆಯಿಲ್ ಸ್ಕಿನ್ ಇರುವವರು ಸೌತೆಕಾಯಿ ರಸಕ್ಕೆ ರೋಸ್ ವಾಟರ್ ಅನ್ನ ಮಿಕ್ಸ್ ಮಾಡಿ ಹಚ್ಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಮೇಕಪ್ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದ್ರೆ ಚರ್ಮದ ಸ್ಥಿತಿಯನ್ನ ತಿಳಿದುಕೊಳ್ಳದೆ ಮೇಕಪ್ ಮಾಡ್ಕೊಳ್ಳೋದು ಅಥವಾ ಮೇಕಪ್ ಪ್ರಾಡಕ್ಟ್ ಗಳನ್ನ ಬಳಸಿದ್ರೆ ನಮ್ಮ ಚರ್ಮ ಹಾಳಾಗಬಹುದು. ಆದ್ರಿಂದ ನಮ್ಮ ಚರ್ಮಕ್ಕೆ ಹೊಂದುವಂತಹ ಮೇಕಪ್ ಪ್ರಾಡಕ್ಟ್ ಅನ್ನ, ಅದು ಕೂಡ ಅತಿ ಕಡಿಮೆ ಮೇಕಪ್ ಮಾಡಿಕೊಳ್ಳೋದು ಉತ್ತಮ. ಇದರಿಂದ ಚರ್ಮದ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರುವ ಸಾಧ್ಯತೆಗಳು ಕಮ್ಮಿ ಇರುತ್ತೆ. ಅದರಲ್ಲೂ ಸೆನ್ಸಿಟಿವ್ ಚರ್ಮವನ್ನ ಹೊಂದಿರುವವರು ಡಾಕ್ಟರ್ ಅನ್ನ ಭೇಟಿಯಾಗಿ ಅವರು ಸಜೆಸ್ಟ್ ಮಾಡುವ ಮೇಕಪ್ ಪ್ರಾಡಕ್ಟ್ ಗಳನ್ನ ಬಳಸೋದು ಇನ್ನೂ ಉತ್ತಮ. ಮಳೆಗಾಲದಲ್ಲಿ 80% UV ಕಿರಣಗಳು ಚರ್ಮವನ್ನ ತಲುಪುತ್ತವೆ. ಆದ್ರಿಂದ ಮನೆಯಿಂದ ಹೊರಗೆ ಹೋಗುವ ಮುನ್ನ ಕಡ್ಡಾಯವಾಗಿ ಜೆಲ್ ಆಧಾರಿತ ಅಥವಾ ವಾಟರ್ ಪ್ರೂಫ್ ಸನ್ಸ್ಕ್ರೀನ್ ಗಳನ್ನ ಬಳಸಿ. ಮುಖ ತೊಳೆದ ನಂತರ ಆಲ್ಕೋಹಾಲ್ ಮುಕ್ತ ಟೋನರ್ ಅಥವಾ ರೋಸ್ ವಾಟರ್ ಬಳಸುವುದರಿಂದ ನಿಮ್ಮ ಚರ್ಮದ ರಂಧ್ರಗಳು ಬಂದಾಗುತ್ತವೆ ಮತ್ತು ಮೊಡವೆಗಳಾಗುವುದು ತಪ್ಪುತ್ತೆ. ಮಳೆಗಾಲದಲ್ಲಿ ಚರ್ಮಕ್ಕೆ ತೇವಾಂಶ ನೀಡಲು ವಾಟರ್ ಬೇಸ್ಡ್ ಅಥವಾ ಲೈಟ್ ವೇಟ್ ಜೆಲ್ ಮಾಯಿಶ್ಚರೈಸರ್ ಬಳಸಿ. ಇದು ನಿಮ್ಮ ಚರ್ಮವನ್ನ ಎಣ್ಣೆಯುಕ್ತವಾಗಿಸದೆ ಸಾಫ್ಟ್ ಆಗಿಡುತ್ತೆ. ವಾರಕ್ಕೆ ಕನಿಷ್ಠ 1 ರಿಂದ 2 ಬಾರಿ ಮೃದುವಾದ ಸ್ಕ್ರಬ್ ಅನ್ನ ಬಳಸಿ ಮುಖವನ್ನ ಎಕ್ಸ್ಫೋಲಿಯೇಟ್ ಮಾಡಿ. ಇದಕ್ಕಾಗಿ ನೀವು ಓಟ್ಸ್ ಮತ್ತು ಜೇನುತುಪ್ಪದ ಮಿಶ್ರಣವನ್ನ ಬಳಸಬಹುದು. ಜೊತೆಗೆ ಬೇವಿನ ಎಲೆಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿರೋದ್ರಿಂದ ಇದರ ಪೇಸ್ಟ್ಗೆ ಸ್ವಲ್ಪ ಅರಿಶಿಣ ಸೇರಿಸಿ ಮುಖಕ್ಕೆ ಹಚ್ಚುವುದರಿಂದ ಮಳೆಗಾಲದಲ್ಲಿ ಸೋಂಕು ಮತ್ತು ಮಡವೆಗಳು ದೂರವಾಗುತ್ತವೆ. ಮಳೆಗಾಲದಲ್ಲಿ ವಾತಾವರಣ ತಂಪಾಗಿರೋದ್ರಿಂದ ನಮಗೆ ಹೆಚ್ಚಾಗಿ ಬಾಯಾರಿಕೆ ಆಗೋದಿಲ್ಲ. ಆದ್ರೆ ದೇಹಕ್ಕೆ ನೀರಿನ ಅವಶ್ಯಕತೆ ಇದ್ದೇ ಇರುತ್ತೆ. ದಿನಕ್ಕೆ ಕನಿಷ್ಠ 8 ರಿಂದ 10 ಲೋಟ ನೀರು ಕುಡಿಬೇಕು. ವಿಟಮಿನ್ ಸಿ ಹೆಚ್ಚಿರುವಂತಹ ಹಣ್ಣುಗಳನ್ನ ಮತ್ತು ಹಸಿರು ತರಕಾರಿಗಳನ್ನ ಸೇವಿಸುವುದು ಉತ್ತಮ. ಇದು ಒಳಗಿನಿಂದ ತ್ವಚೆಯನ್ನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ನೋಡ್ತಾ ಇರಿ ಡಾಕ್ಟರ್ ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.